लाभं शत संवत्सरं दीर्घमायुः यजमान सकल आयुरारोग्य अष्टैश्वर्यामृत राजकीय क्षेत्र सकल विध शत्रुबाध निवारण द्वारा शीघ्रमे उन्नत पदवी प्राप्तिरस्तु। ಗೇಟ್ ಮುಂದಕ್ಕೆ ಹೋಗಿ ಬಿಸ್ನೆಸ್ ಕಂಪ್ಲೀಟ್ ಆಗುತ್ತೆ. ಹಲೋ ನೀವೇ ಒಂದಾಗುತ್ತೆ ಏನಿಲ್ಲ ಹೊರದಾಶ ಅಷ್ಟೇ अयं मुहूर्त सुमुहूर्त स्विष्टन गृह्णन्त शुभ मुहूर्तोऽस्तु। समानं भवति शताय पुरुषः शतेन्द्रियः आयुष्येवेन्द्रियः। ಬೆಳಗ್ಗೆ ಮುಂಜಾನೆಗಳನ್ನ ತಿಳಿಸುತ್ತಾ ಸುಮಾರು ದಿನಗಳಿಂದ ಈ ಕಾರ್ಯಕ್ರಮವನ್ನ ಪೆಂಡಿಂಗ್ ಇತ್ತು. ಮುಳಬಾಗಿಲು ತಾಲೂಕಿಗೆ ತುಂಬ ಅವಶ್ಯಕತೆ ಇರ್ತಕ್ಕಂಥ ಇದು ಕಾರ್ಯಕ್ರಮ. ಬಹುಶಃ ಆ ರುದ್ರತಾಂಡವ ಶಿವ ಯಾರ ಕೈಲಿ ಮಾಡಿಸ್ಕೊಬೇಕೋ ಅವ್ರ ಕೈಲೇ ಮಾಡಿಸ್ಕೊಬೇಕು. ನನಗೆ ಈಗಾಗಲೇ 2 ವರ್ಷಗಳ ಹಿಂದೆ ನಮ್ಮ ಬ್ರಾಹ್ಮಣರ ಸಂಘ ಅವ್ರದ್ದು ನನಗೆ ಮನವಿಯನ್ನು ಕೊಟ್ಟಿದ್ರು, ಇದಾಗಲೇಬೇಕು ಮುಳಬಾಗಿಲಲ್ಲಿ ಅಂತ. ನಾನು ಪ್ರಯತ್ನವನ್ನು ಪಡ್ತಾ ಇದ್ದೆ. ನಮ್ಮ ಶಂಕರ್ ಸ್ನೇಹಿತರಾಗಿರ್ತಕ್ಕಂಥ ಶಂಕರ್ ರೋಟರಿ ಅಧ್ಯಕ್ಷ ಆದಮೇಲೆ ಬಹುಶಃ ಭಗವಂತನ ಶಿವ ಇವ್ರ ಕೈಯಲ್ಲೇ ಮಾಡಿಸ್ಕೊಬೇಕಂತ ಅನಿವಾರ್ಯತೆ ಇತ್ತು ಅನಿಸ್ತಾ ಇದೆ. ಇವತ್ತು ನಾವೆಲ್ಲರೂ ಬಹುಶಃ ಇದು ಕೊನೆ ಪ್ಲೇಸ್, ಮನುಷ್ಯನ ಕೊನೆ ಪ್ಲೇಸ್. ಇದು ಮುಕ್ತಿಧಾಮ ಅಂತ ಕರಿತೀವಿ. ಮನುಷ್ಯನ ಕೊನೆಯ ಪ್ಲೇಸಿಗೆ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕ್ರಿಶ್ಚಿಯನ್ಸ್ ಬೇರೆ ಜಾಗ ಇರ್ತದೆ, ಮುಸ್ಲ್ಮಾನ್ ಬೇರೆ ಜಾಗ ಇರ್ತದೆ, ಹಿಂದೂಗಳು ರುದ್ರಭೂಮಿ ಇರ್ತದೆ. ಹಿಂದೂಗಳಲ್ಲಿ ಹಲವಾರು ಜನ ಏನು ಮಾಡ್ತಾರೆ, ಕೆಲವರು ಮಣ್ಣಿಗಾಗ್ತಾರೆ ಮಣ್ಣಿಗೋಗ್ಲಿ ಅಂತ, ಕೆಲವು ಚಿತೆ ಮಾಡ್ತಾರೆ. ಬಟ್ ಈ ಮುಕ್ತಿಧಾಮ ಏನು ಕೆಲವು ಬ್ರಾಹ್ಮಣರು ಮತ್ತು ಲಿಂಗಾಯತರು ಮಾಡ್ತಕ್ಕಂಥ ಈ ಮುಕ್ತಿಧಾಮ ಇವತ್ತು ರೋಟರಿ ಸಂಸ್ಥೆಯವರು ಇವರಿಗೆ ತುಂಬ ನಾನು ಧನ್ಯವಾದ ಹೇಳ್ತೀನಿ. ಇವ್ರು ಬಂದಾಗಿಂದ ಮುಳಬಾಗಿಲು ತಾಲೂಕಿಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ 1,20,00,000 ಹಣವನ್ನು ಇವತ್ತು ರೋಟರಿ ಕ್ಲಬ್ಬಿಂದ ಈ ಮುಕ್ತಿಧಾಮ ಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲ ಬಾರಿಗೆ ಶಾಸಕನಾಗಿ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಶಿವನಿಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಪ್ಲೇಸು ಅಂದರೆ ಮುಕ್ತಿಧಾಮ. ಯಾಕಂದರೆ ಶವ ಕಾಯ್ತಕ್ಕಂಥ ಪ್ಲೇಸು ರುದ್ರತಾಂಡವ. ಆ ಪ್ಲೇಸಿಗೆ ನಾವೆಲ್ಲ ಬಂದು ಕೇವಲ 6 ತಿಂಗಳಲ್ಲಿ ಈ ಕಾರ್ಯಕ್ರಮ ಮುಗಿಸಿ ಕೆಲವರಿಗೆ ಲೋಕಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ನಾವೆಲ್ಲ ನೋಡಿದ್ದೀರಿ. ಯಾಕಂದರೆ ಕರೋನಾ ಟೈಮಲ್ಲಿ ಯಾರೋ ಮುಟ್ಟೋ ಪರಿಸ್ಥಿತಿ ಇರಲಿಲ್ಲ. ಯಾಕಂದರೆ ಅಪ್ಪ ಮಗನ ಮುಟ್ಟಂಗಿಲ್ಲ, ಮಗನ ಅಪ್ಪನ ಮುಟ್ಟಂಗಿಲ್ಲ, ತಾಯಿ ಮಗನ ಮುಟ್ಟಂಗಿಲ್ಲ, ತಂದೆ ಮಗನ ಮುಟ್ಟಂಗಿಲ್ಲ ಪರಿಸ್ಥಿತಿಯಲ್ಲಿ ನಾವೆಲ್ಲ ಇಷ್ಟೆಲ್ಲ ಒದ್ದಾಡ್ತಾ ಇರ್ತೀವಿ. ನಂದು ಅಂತೂ ಒದ್ದಾಡ್ತೀವಿ. ಆದರೆ ಆ ಕರೋನಾ ಟೈಮಲ್ಲಿ ಕಲಿಸಿರ್ತಕ್ಕಂಥ ಪಾಠ ಇದೆಯಲ್ಲ, JCBಗಳಲ್ಲಿ ಮುಚ್ಚಿ ಪಾಠ ಇದೆಯಲ್ಲ, ಸೊ ಆ ಸಮಯದಲ್ಲಿ ಇವತ್ತು ಮುಕ್ತಿಧಾಮ ಇದ್ದಿದ್ರೆ ಸಾಕಷ್ಟು ಜನ ಇಲ್ಲಿ ಕಾರ್ಯಕ್ರಮ ಆಗ್ತಾ ಇತ್ತು. ಅವ್ರ ಪಾಪ ಕೊನೆ ಹಂತದಲ್ಲಿ ಆಗಲಿಲ್ಲ ಕೆಲವರು. ಸೊ ಅದರಿಂದ ನಮ್ಮ ಶಂಕರ್, ನಮ್ಮ ಕಾರಶಂಕರ್ ಅವರ ಅಧ್ಯಕ್ಷತೆಯಲ್ಲಿ, ರೋಟರಿ ಸಂಸ್ಥೆ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಬ್ರಾಹ್ಮಣರ ಸಂಘದ ಒಂದು ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಹಾಗೂ ಬೆಂಗಳೂರು ಲೈಕ್ ಸೈಡ್ ಅವರ ಸಾಕಷ್ಟು ದಾನಿಗಳು ಬಂದು ಈಗ ತಾನೇ ನಮ್ಮ ಸೋದರ ಮಿತ್ರರಾಗಿರ್ತಕ್ಕಂಥ ರವೀಂದ್ರಣ್ಣ ಅವರು 2 ಲಕ್ಷ ಕೊಟ್ಟರು. ನಮ್ಮ ತಂದೆ ಒಂದು ಹೆಸರು ಕೊಡ್ತಾ ಇದ್ದೀನಿ ಸರ್ ಅಂತ. ಹಂಗೆ ಈ ಕಾರ್ಯಕ್ರಮಕ್ಕೆ ಹರಿದು ಬರ್ತಾ ಇದೆ, ಏನು ಅಮೌಂಟ್ ಹರಿದು ಬರ್ತಾ ಇದೆ. ಸೊ ನಾನು ಇವತ್ತು ಹೇಳ್ತಾ ಇದ್ದೀನಿ, ಇದನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ಮಾಡಿ ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಏನು ಸಾಕಾಗದೇ ಇರೋ ಕೂಡ ನನ್ನ ಕೈಯಿಂದ ಅಮೌಂಟ್ ಹಾಕಿ ಕಾರ್ಯಕ್ರಮ ಮುಗಿಸ್ಕೊಡ್ತೀನಿ ನಾನು. ಸೊ ಅದರಿಂದ
ಭಗವಂತನ ಇಚ್ಛೆಯಂತೆ ನಾವೆಲ್ಲ ಸೇರೋ ಜಾಗ ಕೊನೆ ಜಾಗಕ್ಕೆ ಮುಕ್ತಿಧಾಮಕ್ಕೆ ಬಂದಂತ ಮುಕ್ತಿಧಾಮನ ಈ ಕಾರ್ಯಕ್ರಮನ ನನ್ನ ಕೈಯಿಂದ ಪೂಜೆ ಭೂಮಿ ಪೂಜೆ ನೆರವೇರಿಸಿದ್ದಕ್ಕೆ ಮೊಟ್ಟ ಮೊದಲ ಬಾರಿಗೆ ನನ್ನ ರೋಟರಿ ಸಂಸ್ಥೆಗೆ ಇದನ್ನು ನಾನು ಹೇಳಬೇಕು. ರೋಟರಿ ಅವ್ರ ಬಗ್ಗೆ ಲಾಸ್ಟ್ ಕಳೆದ ನಂಗ್ಲಿದಲ್ಲಿ ಒಂದು ಪಬ್ಲಿಕ್ ಸ್ಕೂಲು, ನಮ್ಮ ಗೌರ್ಮೆಂಟ್ ಪಬ್ಲಿಕ್ ಸ್ಕೂಲ್, ಸಾಕಷ್ಟು ಜನ ಕೆಲವರು ಅದನ್ನ ಪಬ್ಲಿಕ್ ಸ್ಕೂಲ್ ಆಗಬಾರ್ದು ಅನ್ನೋದನ್ನ ನನ್ನ ತಡೆ ಹಿಡಿದ್ರು. ಏನು ಸರ್ಕಾರದ ಅವಧಿಯಲ್ಲಿ ಅವರ ತೋಳ್ಬಲ ಮತ್ತು ಹಣಬಲ ತೋರಿಸಿ ತಡೆ ಹಿಡಿದ್ರು, ಆಗ್ಲೇ ಬಂದು ತಡೆ ಹಿಡಿದ್ರು. ಅದು ಸರ್ಕಾರದಲ್ಲಿ ಸೆಷನಲ್ಲಿ ಪಾಯಿಂಟ್ ಹಾಕೊಂಡು ಕರೆದು ಇವರು ಸ್ಕೂಲ್ನ ಸುಮಾರು 16 ಏನು ಕೊಟ್ಟಿರ್ತಕ್ಕಂಥ ಅಮೋಘವಾಗಿರ್ತಕ್ಕಂಥ ಇಡೀ ನನ್ನ ಮುಳಬಾಗಲ್ ತಾಲೂಕಲ್ಲೇ ಎಲ್ಲಾದ್ರೂ ಒಳ್ಳೆ ಸ್ಕೂಲ್ ಇದೆ ಅಂದ್ರೆ ಅದು ರೋಟರಿ ಸ್ಕೂಲ್ ನಂಗ್ಲಿಯಲ್ಲಿ. ಇವ್ರು ನನಗೆ ಅಪಾರವಾದ ಒಂದು ಕೊಡುಗೆ, 2.5 ಕೋಟಿ ಕೊಟ್ಟು ಅಪಾರವಾಗಿರ್ತಕ್ಕಂಥ ಕೊಡುಗೆ ಕೊಟ್ಟಿದ್ದಾರೆ. ಅವರಿಗೆ ಒಬ್ಬ ಶಾಸಕನಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸಿ, ಇನ್ನೂ ಸಾಕಷ್ಟು ಇನ್ನು ನಾನು ಮೊನ್ನೆ ನೋಡ್ತಾ ಇದ್ದೆ, ನಾನು ಸಾಕಷ್ಟು ಹಸುರು ಕೊಡೋ ಕಾರ್ಯಕ್ರಮ ಇರ್ಬೋದು, ಬೆಂಚ್ ಕೊಡೋ ಕಾರ್ಯಕ್ರಮ ಇರ್ಬೋದು, ಸೈಕಲ್ ಕೊಡೋ ಕಾರ್ಯಕ್ರಮ ಇರ್ಬೋದು, ಎಲ್ಲಾ ಕಾರ್ಯಕ್ರಮ ಕೂಡ ನೆರವೇರಿಸಿದ್ರೆ ನಿಮಗೆ ಅನಂತ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಕೊಡುಗೆಯನ್ನು ಕೊಡ್ತಾ ಇದ್ದಾರೆ, 30 ಲಕ್ಷಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದಾರೆ. ನಾನು ಕೆಲವು ವಿಷಯಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಈ ರಾಜಕೀಯ ಒಂದು ಈ ಏನು ಕಲುಷಿತ ಆಗಿದೆ, ರಾಜಕೀಯ ಕಲುಷಿತ ಆಗಿದೆ. ವೋಟ್ ಬ್ಯಾಂಕ್ಗೋಸ್ಕರ ಯಾರನ್ನ ಹಾಳು ಮಾಡಕ್ ಕೊಟ್ಟಿದ್ವಿ ನಾವು. ವೋಟ್ ಬ್ಯಾಂಕ್ಗೋಸ್ಕರ ದಲಿತರನ್ನ ಸೈಡ್ ಮಾಡೋದು, ಮುಸ್ಲಿಮ್ಸ್ ಸೈಡ್ ಮಾಡೋದು, ಬ್ರಾಹ್ಮಣರನ್ನ ಸೈಡ್ ಮಾಡೋದು, ಈ ತರ ಕಾರ್ಯಕ್ರಮಗಳಲ್ಲಿ ಯಾರು ಮುಸ್ಲಿಮ್ಸ್ ಭಾಗವಹಿಸುವುದಿಲ್ಲ. ಯಾಕಂದ್ರೆ ಹಿಂದೂಗಳ ರುದ್ರಭೂಮಿಗೆ ಮತ್ತು ಹಿಂದೂಗಳ ಒಂದು ಇದಕ್ಕೆ ಯಾರು ಭಾಗವಹಿಸುತ್ತಿಲ್ಲ. ಆದ್ರೂ ಕೂಡ ನಾನು ಒಬ್ಬ ಮನುಷ್ಯ, ನಾನು ಹುಟ್ಟಿದೀನಿ, ನಾನು ಸಾಯ್ತೀನಿ ಅನ್ನೋ ವಿಚಾರದಲ್ಲಿ ನನ್ನ ಆಧಾರ್ ಕಾರ್ಡ್ ಧಾನ್ಯಂ ಧನಂ ವಶಂ ವಹಕೆ ಲಾಭಂ ಶತ ಸಂವತ್ಸರಂ ದೀರ್ಘಮಾಯುಃ. ಸಂಸ್ಥೆ ಕಡೆಯಿಂದ 30 ಲಕ್ಷಗಳನ್ನ ಮುಕ್ತಿಧಾಮಕ್ಕೆ ಕೊಡ್ತಾ ಇದ್ದಾರೆ. ಇದು ಬೇಕಾಗಿರ್ತಕ್ಕಂಥ ನಿಜವಾದ ಸಮಾಜ ಕಟ್ಟಿರ್ತಕ್ಕಂಥ ಔದಾರ್ಯ, ನಿಜವಾದ ಸಮಾಜ ಕಟ್ಟಿರ್ತಕ್ಕಂಥ ಏನಿದೆ ಇಂಥವ್ರಿಗೆ ನಾವು ಸನ್ಮಾನವನ್ನು ಮಾಡಬೇಕು. ಸೊ ಥ್ಯಾಂಕ್ ಯು. ಎಲ್ಲ ಕಾರಣರಾದಂತ ಪ್ರಸನ್ನ ಕುಮಾರ್ ಮೇಡಮ್ ಅವ್ರು ಸ್ವಂತ ದುಡ್ಡು ಕೊಟ್ಟವ್ರೆ, ಇದಕ್ಕೆಲ್ಲ ಕಾರಣ ಇವರೇ. ಅವ್ರಿಗೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಸರಿತಾ.